ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಏಕೆ, ಈ ಹೊತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಆತ್ಮೀಯರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ. ಇದು ಪ್ರಕಟಣೆ ಬಂದು ಡಿಸೆಂಬರ್ 6ನೇ ತಾರೀಕಿಗೆ ಬಂದಿದೆ. ಬಟ್ ಅದರದ್ದು ಲಿಂಕು 18ನೇ ತಾರೀಕು ಮೇಲೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅನಂತರ ಬಂದಿದೆ, ಇದು ತುಂಬ ದಿವಸ ಆದಮೇಲೆ. ನೋಡಿ, ವಿಷಯ: ಶೀಘ್ರ ಲಿಪಿಕಾರ ಗ್ರೇಡ್ 3, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಆದೇಶ ಜಾರಿಕಾರ, ಚಾಲಕ ಮತ್ತು ಜವಾನ ಹುದ್ದೆಗಳ ನೇರ ನೇಮಕಾತಿ ಬಗ್ಗೆ. ಈ ಎಲ್ಲ ಒಟ್ಟು ಹುದ್ದೆಗಳು 45 ಉದ್ಯೋಗ ಇದೆ. ನೋಡಿ, ಇದು ಉಲ್ಲೇಖ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 17/1/2024. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಕೆಳಗೆ ನಮೂದಿಸಿರುವಂತೆ ಖಾಲಿ ಇರುವ ಶೀಘ್ರ ಲಿಪಿಕಾರ ಗ್ರೇಡ್ 3, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಆದೇಶ ಜಾರಿಕಾರ, ಚಾಲಕ ಮತ್ತು ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಆತ್ಮೀಯರೇ, ಇದು ವೆಬ್ಸೈಟ್ ಕೊಟ್ಟಿದ್ದಾರೆ, ಇಲ್ಲಿ ತಾವು ನೋಡ್ಕೋಬೇಕು. ನೋಡಿ, ಶೀಘ್ರ ಲಿಪಿಕಾರ ಹುದ್ದೆಗಳ ಸಂಖ್ಯೆ 8 ಇದೆ. ಹುದ್ದೆಗಳ ವರ್ಗೀಕರಣ ಈ ರೀತಿ ಇರುತ್ತೆ, ತಾವು ನೋಡ್ಕೋಬೇಕು. ತಾವು ಇದರಲ್ಲಿ ಯಾವ ಇದಕ್ಕೆ ಬರುತ್ತೆ ಅನ್ನೋದು ತಾವು ನೋಡ್ಕೋಬೇಕು. ತಮಗೋಸ್ಕರ ಒಂದು ಕಾಲಮ್ಸ್ ಓದ್ತೀನಿ. ಮಹಿಳೆಯರಿಗೆ ಸಾಮಾನ್ಯ ಅಭ್ಯರ್ಥಿ 1, ಗ್ರಾಮೀಣ 1, ಇತರೆ ಎಲ್ಲ ಕನ್ನಡ ಮಾಧ್ಯಮದವರಿಗೆ 1, ಮಾಜಿ ಸೈನಿಕರಿಗೆ 1, ಒಟ್ಟು 4 ಹುದ್ದೆ. ಪರಿಶಿಷ್ಟ ಜಾತಿಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 2 ಅಂತಿದೆ. ಪ್ರವರ್ಗ 2A ಅವರಿಗೆ ಮಾಜಿ ಸೈನಿಕ ಆಗಿರಬೇಕು, 1 ಉದ್ಯೋಗ ಮೀಸಲಾತಿ. ಪ್ರವರ್ಗ 3A ಅವರಿಗೆ 1 ಇದೆ. ಅನಂತರ ಒಟ್ಟು ನೋಡಿ 8 ಉದ್ಯೋಗ ಇದೆ. ಇದೇ ರೀತಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ. 27,650 ಮೂಲ ವೇತನ ಇರುತ್ತೆ, ಹಾಗೂ ಇತರ ಭತ್ಯೆಗಳು ಅಂತ ಇಲ್ಲಿ ಇರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಮತ್ತು ಶೀಘ್ರ ಲಿಪಿಯಲ್ಲಿ ಪ್ರೌಢದರ್ಜೆ ಉತ್ತೀರ್ಣತೆ ಅಥವಾ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಈ ರೀತಿ ಕೇಳಿರ್ತಾರೆ. ನೋಡಿ, ಆಯ್ಕೆ ವಿಧಾನ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು ಯಾವ ಕಂಡೀಷನ್ ಯಾವ ರೀತಿ ಅಂತ ಅಂದ್ಬಿಟ್ಟು. ಆಯ್ಕೆಯ ವಿಧಾನ: ಬೆರಳಚ್ಚುಗಾರ ಹುದ್ದೆ 14 ಇದೆ. ನೋಡಿ, ಹುದ್ದೆಗಳ ವರ್ಗೀಕರಣ ಈ ರೀತಿ ಇರುತ್ತೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ವೇತನ ಶ್ರೇಣಿ ಇರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಯಾವ ರೀತಿ ಅಂತ ನೋಡ್ಕೋಬೇಕು. ಆಯ್ಕೆ ವಿಧಾನ ಇದೆ, ಒಂದೊಂದು ಉದ್ಯೋಗಕ್ಕೂ ಸಪ್ರೇಟಾಗಿ ಆಯ್ಕೆ ವಿಧಾನ ಕೊಟ್ಟಿರ್ತಾರೆ. ನೋಡಿ, ಬೆರಳಚ್ಚು ನಕಲುಗಾರ ಹುದ್ದೆಗಳ ಸಂಖ್ಯೆ 6 ಇದೆ. ಉದ್ಯೋಗಗಳ ವರ್ಗೀಕರಣ ಈ ರೀತಿ ಇರುತ್ತೆ. ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಕೇಳಿದ್ದಾರೆ. ಆಯ್ಕೆ ವಿಧಾನ ಕೇಳಿದ್ದಾರೆ. ಅದೇ ರೀತಿ ಆದೇಶ ಜಾರಿಕಾರ ಹುದ್ದೆ ಸಂಖ್ಯೆ 11 ಇದೆ. ಅದೇ ರೀತಿ ತಾವು ನೋಡ್ಕೋಬೇಕು ಯಾವ ರೀತಿ ಯಾವ್ಯಾವ ಕ್ಯಾಟಗರಿಗೆ ಮೀಸಲಾತಿ ಕಾಲಮ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ, ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ನೋಡಿ, ವಿದ್ಯಾರ್ಹತೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಲಘು ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ನೋಡಿ, ಆದೇಶ ಜಾರಿಕಾರ ಹುದ್ದೆಗೆ ಇಲ್ಲಿ DL ಕೇಳಿದ್ದಾರೆ, ವಾಹನ ಚಾಲನಾ ಪರವಾನಗಿ ಕೇಳಿದ್ದಾರೆ. ನೋಡಿ, ವಾಹನ ಚಾಲಕ ಹುದ್ದೆ ಸಂಖ್ಯೆ 1 ಇದೆ.
ಅದು ಸಾಮಾನ್ಯ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿಗೆ ಮೀಸಲಾಗಿರುತ್ತೆ ಒಂದು ಉದ್ಯೋಗ. ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ನೋಡಿ, SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಲಘು ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರತಕ್ಕದ್ದು. ಜವಾನ ಹುದ್ದೆಗಳ ಸಂಖ್ಯೆ 5 ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕ್ಯಾಟಗರಿಗೆ ಮೀಸಲಾತಿ ಇರುತ್ತೆ ಅನ್ನೋದು ತಾವು ನೋಡ್ಕೋಬೇಕು. ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ವಯೋಮಿತಿ ನೋಡಿ, 18 ಪೂರೈಸತಕ್ಕದ್ದು, ಅಂದರೆ 18ರ ಮೇಲ್ಪಟ್ಟು 35 ಸಾಮಾನ್ಯ ವರ್ಗಕ್ಕೆ, 2A 2B 3A 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ 40 ವರ್ಷ ತಾವು ನೋಡ್ಕೋಬೇಕು. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೋಬೇಕು. ನೋಡಿ, ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಫೀಸ್ ಇರುತ್ತೆ. ಪ್ರವರ್ಗ 2A ಅವರಿಗೆ 100 ರೂಪೀಸ್ ಇರುತ್ತೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ವೆಬ್ಸೈಟ್ ಕೊಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟು ಯಾವ ರೀತಿ ಅಂತ ನೋಡ್ಕೋಬೇಕು. ಆತ್ಮೀಯರೇ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡಿ, JPEGಗೆ ಕನ್ವರ್ಟ್ ಮಾಡಿ ಅದನ್ನು ಯಾವ ರೀತಿ ಅನ್ನೋದು ಅವರು ತಿಳಿಸಿದ್ದಾರೆ, ತಾವು ನೋಡ್ಕೋಬೇಕು. ಆತ್ಮೀಯರೇ, ಇಲ್ಲಿಗೆ ವಿಡಿಯೋ ಮುಗೀತು. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.